ನೀತಿಯ ವಿರುದ್ಧವಾಗಿ ಈ ಎಲ್ಲ ಕ್ರಮಗಳು ಯಾಕೆ ತಗೊಳ್ತಾರೆ ಮನ ಏರ್ತಾ ಇದ್ದಾರೆ, ಧ್ವನಿ ಏರ್ತಾ ಇದ್ದಾರೆ, ತತ್ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ, ತತ್ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ಸಾಕಪ್ಪ ಸಾಕು, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಸಾಕು ಅಂತ ಹೇಳ್ತಾ ಇದೀವಿ. ಬೇಡಪ್ಪ ಬೇಡ ಕೇಂದ್ರ ಸರ್ಕಾರ ಅಂತ ಮಾಡ್ತಾ ಇದೀವಿ. ಬೆಲೆ ಏರಿಕೆ ಸರ್ವೇ ಸಾಮಾನ್ಯ ಅಲ್ವಾ? ನಾವೇನು ಜಾಸ್ತಿನೇ ಮಾಡಿಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಆಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಸಾಕು ಅಂತ ಹೇಳ್ತಾ ಇದ್ದೀವಿ. ಏನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜನ ಆಶೀರ್ವಾದ, ಜನ ಬೆಂಬಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತ ಹೇಳ್ತಾ ನೀವು ನೋಡ್ಬೋದು ಅತಿ ಹೆಚ್ಚು ಹೆಣ್ಮಕ್ಳು ಸೇರಿದ್ದಾರೆ. ಯಾಕೆಂದರೆ ಹೆಣ್ಣುಮಕ್ಕಳಿಗೆ ಭಾಳ ಹೊರೆ ಆಗಿತ್ತು. ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಪಂಚ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಏನು 2,000 ರೂಪಾಯಿ ಕೊಡ್ತಕ್ಕಂಥದ್ದು ಇರ್ಬೋದು, 200 ಯೂನಿಟ್ ಫ್ರೀ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಮಹಿಳೆಯರಿಗೆ ಮಹಿಳಾ ಶಕ್ತಿ ಅಂತೇಳಿ ಏನು ಫ್ರೀ ಬಸ್ ವ್ಯವಸ್ಥೆ ಮಾಡಿರುವಂಥದ್ದು ಇರ್ಬೋದು. ಇವೆಲ್ಲ ಜನಸ್ನೇಹಿ ಕಾರ್ಯಕ್ರಮಗಳು. ಅದೇ ರೀತಿ ನಮ್ಮ ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದ ವತಿಯಿಂದ ರಾಜ್ಯ ಸಭೆಗೆ ಆಯ್ಕೆ ಆಗಿದ್ದಾರೆ. ಆಕೆ ಏನು ಫೈನಾನ್ಸ್ ಮಿನಿಸ್ಟರ್ ಆಗಿ ಒಂದು ಜನಸ್ನೇಹಿ ಕಾರ್ಯಕ್ರಮಗಳು ಕೊಡಲಿಕ್ಕೆ ಅವರು ಭಾಳಷ್ಟು ವಿಫಲರಾಗಿದ್ದಾರೆ. ಭಾಳ ಬೇಜಾರಾಗ್ತದೆ. ಯಾಕೆಂದರೆ ಮಹಿಳೆಯರಿಗೆ ಸ್ವಲ್ಪ ಏನು ಹೆಣ್ಗಳಿರ್ತದೆ ಅಂತ, ಬಟ್ ಈಕೆಗೆ ಖಂಡಿತವಾಗ್ಲೂ ಹೆಣ್ಗಳಿಲ್ಲ. ಎಲ್ಲದ್ರ ಮೇಲೂ GST ವಿಧಿಸಿ, ಏನು UPI ಟ್ರಾನ್ಸಾಕ್ಷನ್ ಮೇಲೂ GST ವಿಧಿಸಿ ಜನಗಳಿಗೆ ಏನು ಹೊರೆ ಆಗುವಂಥ ಕಾರ್ಯಕ್ರಮಗಳನ್ನ ಮಾಡಿ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ದೇಶಾದ್ಯಂತ ಜನ ರೊಚ್ಚಿಗೆ ಹೇಳ್ತಾರೆ. ದೇಶಾದ್ಯಂತ ಜನ ಖಂಡಿತವಾಗ್ಲೂ ಏನು BJP ಸರ್ಕಾರದ ವಿರುದ್ಧ ನಿಂತು ಏನು ಅವ್ರ ಧೋರಣೆ ತೋರಿಸ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ. ನಾವು ಕಟ್ತಕ್ಕಂಥ ಟ್ಯಾಕ್ಸಲ್ಲಿ 100 ರೂಪಾಯಿ ನಾವು ಕಟ್ಟಿದ್ರೆ ಉದಾಹರಣೆಗೆ 12.5 ರೂಪಾಯಿ ಅಂದ್ರೆ 13% ಕೊಡ್ತಕ್ಕಂಥದ್ದು. ನೀವೇ ಯೋಚನೆ ಮಾಡಿ, ನಾವು 100 ರೂಪಾಯಿ ಕಟ್ತೀವಿ ಅಂದರೆ ನಮ್ಗೆ ಅಟ್ಲೀಸ್ಟ್ ಒಂದು 50-60 ರೂಪಾಯಿ ಆದರೂ ವಾಪಸ್ ಬರಬೇಕಾಗ್ತದೆ ನಮ್ಮ ರಾಜ್ಯಕ್ಕೆ. ಬಟ್ ನಮ್ಗೆ ಕೊಡ್ತಕ್ಕಂಥದ್ದು ಬರೀ 12ರಿಂದ 13 ರೂಪಾಯಿ ಮಾತ್ರ. ಸರಿ, ಇವಾಗ ಇದೆಲ್ಲ ಮಾಡೋಕ್ಕೂ ಮುಂಚೆ ಫಸ್ಟು ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಕ್ಕಂಥ ಏನು ಟ್ಯಾಕ್ಸ್ ಅಮೌಂಟ್ ಇರ್ಬೋದು, ಆ ರಿಬೇಟ್ನ ಇರ್ಬೋದು, ಅಥವಾ ನಮಗೆ ಅನುದಾನ ಕೊಡಬೇಕಾದ್ರೆ ಅವರು ಅತಿ ಹೆಚ್ಚು ಕೊಟ್ಟರೆ ಖಂಡಿತವಾಗ್ಲೂ ಬೆಲೆ ಏರಿಕೆ ಆಗಲ್ಲ ಸರ್. ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಯಾರಿಗೆ? ರೈತರುಗಳಿಗೆ ಕೊಡೋದಕ್ಕೆ ಬೆಲೆ ಏರಿಕೆ ಹಾಲು ವಿಚಾರದಲ್ಲಿ ಮಾಡಿದ್ದಾರೆ. ಇನ್ಯಾವುದ್ರಲ್ಲಿ ಮಾಡಿದ್ದಾರೆ? ತಾವೇ ಯೋಚನೆ ಮಾಡಿ. ಇವಾಗ ಪ್ರತಿನಿತ್ಯನೂ ಕೂಡ ದಿನದಿಂದ ದಿನಕ್ಕೆ ದೇಶ ಬೆಳೀತಾ ಇದೆ, ಹಾಗೆ ಜನಸಂಖ್ಯೆನೂ ಹೆಚ್ಚಾಗ್ತದೆ. ಜನಸಂಖ್ಯೆನ ಮ್ಯಾನೇಜ್ ಮಾಡಬೇಕು, ಹಾಗೂ ರಾಜ್ಯದ ವ್ಯವಸ್ಥೆಗಳನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತಾದರೆ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರದಿಂದ ನಮಗೆ ಸಹಕಾರ ಬೇಕಾಗ್ತದೆ. ಸಹಕಾರ ಇಲ್ಲದೆ ಹೋದರೆ ಬೆಲೆ ಏರಿಕೆ ಏನು ಸರ್ವೇ ಸಾಮಾನ್ಯ ಅಲ್ವಾ? JDS ಲೆಕ್ಕಕ್ಕಿಲ್ಲ, ಅಡ್ರೆಸ್ ಇಲ್ಲ, ಅದೇನು ಹುಡುಕಿದ್ರೂ ಸಿಕ್ಕಲ್ಲ. BJP ಬೆಲೆ ಏರಿಕೆ ಸೆಂಟ್ರಲ್ ಗೌರ್ಮೆಂಟ್ನವರು, ಮೋದಿ ಸರ್ಕಾರದ ಬೆಲೆ ಏರಿಕೆ ಜನಸಾಮಾನ್ಯರ ಮೇಲೆ, ಗ್ಯಾಸ್ ಇರ್ಬೋದು, ವೆಹಿಕಲ್ ಮೇಲೆ ಇರ್ಬೋದು, ದೈನಂದಿನ ಜನಗಳು ಸಾಮಾನ್ಯ ಯೂಸ್ ಮಾಡೋ ದಿನಸಿ ಬಳಕೆದಾರರ ಮೇಲೆ ಏರಿಕೆ ಮಾಡಿದೆ. ಅದಕ್ಕೆ ಬೆಲೆ ಏರಿಕೆ ವಿರುದ್ಧ ನಾವು ಕೇಂದ್ರದ ನಮ್ಮ AICC KPCCಯಿಂದ ಇವತ್ತು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ. ಬೆಲೆ ಇಳಿಸ್ಲಿ ಅನ್ನೋವರೆಗೂ ಹೋರಾಟ ಮಾಡ್ತೀವಿ. ಸುಳ್ಳು, ನಾವೇನು ಜಾಸ್ತಿನೇ ಮಾಡಿಲ್ಲ. ಹೆಣ್ಮಕ್ಳು ಕೊಡ್ತೀವಿ, ಗಂಡು ಮಕ್ಳಿಗೂ ನಾವು ಎಷ್ಟು ಅನುಕೂಲ ಮಾಡಿದ್ದೀವಿ. ಈಗ ನಾವು ಕರೆಂಟು ಫ್ರೀ ಅಲ್ವ, ಗಂಡು ಮಕ್ಳಿಗೆ ಹೋಗ್ತಾ ಇಲ್ವಾ ಅಲ್ವಾ? ರೇಷನ್ ಗಂಡು ಮಕ್ಳಿಗೆ ಹೋಗ್ತಾ ಇಲ್ವಾ? ಸ್ಟೈಪೆಂಡ್ರಿ ಯುವಕರಿಗೆ ಹೋಗ್ತಾ ಇಲ್ವಾ ಅಲ್ವಾ? ಇವೆಲ್ಲ ಸಹಾಯ ಮಾಡ್ತಾ ಇದ್ದೀವಲ್ಲ. ಅವರು ಸುಮ್ಮನೆ ಬೇರೆ ಏನಿಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಈಗ ನಾವು ವರ್ಷಕ್ಕೆ 53,000 ಕೋಟಿ ಯಾರಿಗೆ ಕೊಡ್ತಾ ಇದ್ದೀವಿ? ಎಲ್ಲರಿಗೂ, ಗಂಡು ಮಕ್ಳು ಹೆಣ್ಮಕ್ಳಿಗೂ ಎಲ್ಲರಿಗೂ ಸೇರ್ತಾ ಇದೆಯಲ್ಲ, ಇನ್ಕ್ಲೂಡಿಂಗ್ BJP JDS ಕಾರ್ಯಕರ್ತರಿಗೂ ಅವ್ರಿಗೂ ತಿಂತಾ ಇದ್ದಾರಲ್ಲ. ಎಲ್ಲರಿಗೂ ನಾವು ಪಕ್ಷಾತೀತವಾಗಿ ವರ್ಷಕ್ಕೆ 53,000 ಕೋಟಿ ಅವರೇ ಹೇಳ್ತಾರಲ್ಲ. ಇನ್ನೇನಾಗಿ ಹೇಳಬೇಕು? ಅವರೇನು ಮಾಡಿದ್ದಾರೆ ಹೇಳಿ? ಆ ಥರ ಕೇಂದ್ರ ಸರ್ಕಾರದವರು ಜನಗಳಿಗೆ ಏನು ಮಾಡಿದ್ದಾರೆ ಅಂತ ಹೇಳಿ. ನಾವು ಹೇಳ್ತೀವಿ 53,000 ಕೊಟ್ಟಿದ್ದೀವಿ ವರ್ಷಕ್ಕೆ. ಯಾವ ಸಾಲನೂ ಮಾಡಿಲ್ಲ ನಾವು. ಅವ್ರು ಹೇಳ್ತಾರೆ. ಅವ್ರು ಇನ್ನೂ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ. ಅವರು ವೈಟ್ ಪೇಪರ್ ಹೊಡಿಸ್ಲಿ. ನಾವು ಯಾವ ಸಾಲನೂ ಇಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರತಿ ಕ್ಷೇತ್ರದಲ್ಲೂ ಕೆಲಸ ಆಗ್ತಾ ಇದೆ, ಗ್ಯಾರಂಟಿಗೆ ದುಡ್ಡು ಕೊಡ್ತಾ ಇದೆ, ಗ್ಯಾರಂಟಿ ಬರ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಆ್ಯಕ್ಚುಲಿ ಕೇಂದ್ರ ಸರ್ಕಾರ ಮಾಡಿರುವಂಥ ಪ್ರೈಸ್ ಹೈಕ್ ಇದೆಯಲ್ಲ, ನೀವು ಸಣ್ಣ ಬೇರೆ ಬೇರೆ ದೊಡ್ಡ ಎಕ್ಸಾಂಪಲ್ಸ್ ಏನು ಬೇಕಾಗಿಲ್ಲ. ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಜನಸಾಮಾನ್ಯ ಪ್ರತಿದಿನ ಉಪಯೋಗಿಸುವಂತಹ ವಸ್ತುಗಳು. ಒಂದು ಕೋಳಿ ಮೊಟ್ಟೆ ಬರೀ 2 ರೂಪಾಯಿ ಇದ್ದಿದ್ದು ಕೋಳಿ ಮೊಟ್ಟೆ ಇವತ್ತು 6 ರೂಪಾಯಿ 7 ರೂಪಾಯಿ ಆಗಿದೆ. ಪ್ರತಿಯೊಂದು ಕೂಡ ಹಿಂಗೆ ಹೈಕ್ ಆಗ್ತಾಯಿದೆ. ಪ್ರತಿಯೊಂದು ಹಿಂಗೆ ಹೈಕ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ,
ಆ ಕಾನ್ಸಂಟ್ರೇಷನ್ನ ಡೈವರ್ಟ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಮೇಲೆ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಕರ್ನಾಟಕ ಸರ್ಕಾರ ಜನಸಾಮಾನ್ಯರಿಗೆ ಹಣವನ್ನು ಕೊಡ್ತಾ ಇದೆ, ನಿಮಗೆ ಗೊತ್ತಿದೆ, 5 ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಆ ಥರದ್ದು ಏನೂ ಕಾರ್ಯಕ್ರಮ ಇಲ್ಲ. ಅವರು GDP ಮೂಲಕ, ಅವರು ಬೇರೆ ಬೇರೆ ಇವುಗಳ ಮೂಲಕ ಅವುಗಳು ವಸೂಲಿ ಮಾಡೋವಂಥದ್ದು ಬಿಟ್ಟರೆ ಇನ್ನೇನೂ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಪ್ರೈಸ್ ಹೈಕ್ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋಂಥದ್ದೇನು ಹಾಲಿನ ಬೆಲೆ ಜಾಸ್ತಿ ಆಗಿದೆ ಅಂತ. ಹಾಲಿನ ಬೆಲೆ ಜಾಸ್ತಿ ಆದರೆ ಆ ಲಾಭ ಯಾರಿಗೋಗುತ್ತೆ ಸರ್? ಅದು ರೈತರಿಗೆ ಹೋಗುತ್ತೆ. ರೈತರಿಗೋಸ್ಕರ ಹಾಲಿನ ಬೆಲೆ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಇವ್ರು ಹೇಳ್ತಾ ಇದ್ದಾರೆ ಹೊರತು ಗ್ಯಾಸನ್ನು ಎಲ್ಲಿಂದ ಎಲ್ಲಿವರೆಗೂ ಆಗಿದೆ 1000 ರೂಪಾಯಿ ಆಗಿದೆಯಲ್ಲ ಗ್ಯಾಸ್, ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಆ ಸತ್ಯವನ್ನು ನಾವು ಇವತ್ತು ಜನಗಳ ಮುಂದೆ ಹೇಳಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಅವ್ರಿಗೆ ಹೇಳಬೇಕಾಗಿರೋದ್ರಿಂದ ಅದನ್ನು ಮಾತಾಡಬೇಕಾಗಿದೆ. ಈಗ ನಾವು ಬೇಡಪ್ಪ ಬೇಡ ಕೇಂದ್ರ ಸರ್ಕಾರ ಅಂತ ಮಾಡ್ತಾ ಇದ್ದೀವಿ. ಯಾಕಂದರೆ BJP JDS ಕೇಂದ್ರದಲ್ಲಿ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ಕುಮಾರಸ್ವಾಮಿ ಮನೆ JDS ಅವರು ಎಲ್ಲ ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಈಗ ಅದನ್ನು ನಾವು ಅರ್ಥ ಯಾವ ರೀತಿ ಮಾಡ್ಕೊಬೇಕಂದ್ರೆ, ಇಂಡೈರೆಕ್ಟ್ ಆಗಿ ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಯಾಕೆಂದರೆ ರಾಜ್ಯ ಸರ್ಕಾರ ಹಾಲಿನ ದರ ಏರಿಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, 4 ರೂಪಾಯಿ ಹಾಲಿನ ದರ ಏರಿಕೆ ಮಾಡಿ ಇವತ್ತು ರೈತರಿಗೆ ಕೊಡ್ತಾ ಇದ್ದೀವಿ. ನೀವು ಮಣ್ಣಿನ ಮಕ್ಕಳು ಅಂತ ಹೇಳ್ತೀರಾ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ನಾಡಿಂದ ಬಂದಿದ್ದೀರಾ. ರೈತರು ಇರುವಂಥ ಜಾಗದಲ್ಲಿ ರೈತರು ಕೊಡುವಂಥ ದುಡ್ಡನ್ನ ನೀವು ಇವತ್ತು ಕತ್ತರಿ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ರಲ್ಲ. ನಿಮ್ಗೆ ಏನಾದರೂ ಕಿಂಚಿತ್ತು ಏನಾದ್ರು ರೈತರ ಬಗ್ಗೆ ಕಾಳಜಿ ಇದೆಯಾ? ನಿಜವಾದ ಬೆಲೆ ಏರಿಕೆ ಮಾಡ್ತಾ ಇರೋರು ಯಾರು ಅಂದರೆ ಅದು BJPಯವರು. ಇವತ್ತು ಪೆಟ್ರೋಲ್ ದರ ಏರಿಕೆ ಮಾಡಿದ್ದಾರೆ, ಡೀಸೆಲ್ ದರ ಏರಿಕೆ ಮಾಡಿದ್ದಾರೆ, ಅನಿಲ ಅಡಿಗೆ ದರ ಏರಿಕೆ ಮಾಡಿದ್ದಾರೆ. ಇಷ್ಟೆಲ್ಲ ಏರಿಕೆ ಆದರೂ ಸಹ ಏರಿಕೆ ಮಾಡಿರೋದನ್ನ ಖಂಡಿಸೋಷ್ಟು ಅರ್ಹತೆ ಯೋಗ್ಯತೆ ಇವತ್ತು ಜನತಾದಳಕ್ಕೂ ಇಲ್ಲ, BJPಗೂ ಇಲ್ಲ. ಆದ್ದರಿಂದ ಇವತ್ತು ಏನು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿ 168 ಲಕ್ಷ ಕೋಟಿ ಇವತ್ತು ಜನರ ಮೇಲೆ ಸಾಲದ ಹೊರೆಯನ್ನು ಹೊರಿಸಿದೆ. ಆ ಸಾಲನ ತೀರಿಸಬೇಕಂದ್ರೆ ನರೇಂದ್ರ ಮೋದಿಗೆ ಇನ್ನೂ ಒಂದು 10 ಅವಕಾಶ ಏನಾದ್ರು ಕೊಟ್ಟರೆ, ಹೇಳ್ತಿದ್ರಲ್ಲ ವಿಜೇಂದ್ರ ಪುಣ್ಯಾತ್ಮ ಅಂತ, ಇಂತಹ ಪುಣ್ಯಾತ್ಮನ ಏನಾದ್ರು ಮಡಿಕಂದ್ರೆ ದೇಶ ಪಾತಾಳಕ್ಕೆ ಹೋಗೋದು ಖಚಿತ. ಕೂಡಲೇ ನೈತಿಕ ಹೊಣೆ ಹೊತ್ತು ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟು ನಮ್ಮ ದೇಶದ ತೊಲಗಿದಾಗ ಮಾತ್ರ ನಮ್ಮ ದೇಶ ಸುಭಿಕ್ಷೆ ಆಗುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಎಚ್ಚರಿಸ್ತಾ ಇದ್ದೇನೆ. ಸರ್, ಈಗ ನೀವು ನೋಡ್ತಾ ಇರ್ಬೋದು, BJP ಮತ್ತು JDS ಇಬ್ಬರು ಸೇರಿ ಜನಾಕ್ರೋಶ ಅಂತ ಒಂದು ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಮುಖಭಂಗ ಆಗೋ ರೀತಿ ಕೇಂದ್ರ ಸರ್ಕಾರದವರು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ 2 ರೂಪಾಯಿನ ಏರಿಕೆ ಮಾಡಿದ್ರು, ಮತ್ತು LPG ಗ್ಯಾಸ್ ಬೆಲೆ 50 ರೂಪಾಯಿ ಏರಿಕೆ ಮಾಡಿದ್ರು. ಜನಾಕ್ರೋಶ ಅಂತ ಮಾಡಿದ್ದು BJPಯವರು ಜನಾಕ್ರೋಶ ಅಂತ ಮಾಡಿದ್ದು ಕಾಂಗ್ರೆಸ್ ಪರವಾಗಿ ಪ್ರತಿಭಟನೆ ಅವರೇ ಮಾಡಿಬಿಟ್ಟಿದ್ದಾರೆ. ಏನೋ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ, ನಮ್ಮ ಕಾಂಗ್ರೆಸ್ನ ಪರವಾಗಿ ಅವರೇ ಪ್ರತಿಭಟನೆ ಮಾಡಿದ್ದಾರೆ. ಅದೇ ರೀತಿ ನೋಡ್ತಾ ಇರ್ಬೋದು, ಏನು ನಮ್ಮ ಮೋದಿಯವರು ಇದ್ದಾರಲ್ಲ, ಮೋದಿಯವರು ನಾನು ಅಚ್ಚೇ ದಿನ ಮಾಡ್ತೀನಿ, ಅಚ್ಚೇ ದಿನ ಕೊಟ್ಬಿಡ್ತೀನಿ ಅಂತ ಏನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದರು. ಇಲ್ಲಿವರೆಗೂ ಅಚ್ಚೇ ದಿನ ಇಲ್ಲ, ಅಚ್ಚೇ ದಿನ ಎಲ್ಲ ಮಾಯ ಆಗಿಬಿಟ್ಟು ಮೋದಿಯವರು ಜಾಲಿ ರೈಡಲ್ಲಿ ಜಾಲಿ ಟ್ರಿಪ್ಪಲ್ಲಿ ಓಡಾಡ್ಕೊಂಡಿದ್ದಾರೆ. ಯುವಕರಿಗೆ ಮೇನ್ ಬೇಕಾಗಿರೋದು ಉದ್ಯೋಗ ಅವಕಾಶಗಳು ಬೇಕು. ಅದನ್ನು ನಮ್ಮ ಮೋದಿ ಸಾಹೇಬರು ಮಾಡ್ತಾ ಇಲ್ಲ. ಪ್ರತಿದಿನ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬುರ್ಡೆ ಬಿಡೋದು ಬಿಟ್ಟರೆ ಇನ್ನೇನು ಮಾಡಿದ್ದಿಲ್ಲ ನಮ್ಮ ಮೋದಿ ಸಾಹೇಬರು. ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ನಮ್ಮ ಮೋದಿ ಸಾಹೇಬರು ನಾವು ಮನವಿ ಮಾಡ್ತೀವಿ, ಯುವ ಕಾಂಗ್ರೆಸ್ಸು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮನವಿ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹಾಗೂ ನಮ್ಮ ಭಾರತದ ಯುವಕರು ಏನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂತಂದರೆ, ಮೋದಿಯವರು ಬಂದರೆ ಏನೋ ಯುವಕರಿಗೆ ಉದ್ಯೋಗದ ಅವಕಾಶಗಳಿರ್ಬೋದು, ನಮ್ಮ ಭಾರತ ಪೂರ್ತಿ ಅಭಿವೃದ್ಧಿ ಹೊಂದ್ತದೆ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ರು. ಅದನ್ನೆಲ್ಲ ನೀವು ಹುಸಿ ಮಾಡಿದಿರಿ. ನಿಮ್ಮ ಏನು ಅಧಿಕಾರ ಇದೆ, ನಿಮ್ಮ ಅಧಿಕಾರ ಇನ್ನೇನು ಕೆಲವೇ ದಿನಗಳು ಮಾತ್ರನೇ. ಇನ್ನು ಕೆಲವು ದಿನಗಳಲ್ಲಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ನೀವು ಆಲ್ರೆಡಿ ನಿಮ್ಮ ಒಂದು ಐಡೆಂಟಿಟಿ ಇತ್ತು, ಅದನ್ನು ಕಳ್ಕೊಂಡಿದ್ದೀರಿ ನೀವು. ಮುಂದಿನ ದಿನಗಳಲ್ಲಿ ಇದನ್ನು ಜನ ತಕ್ಕ ಪಾಠ ಕಲಿಸ್ತಾರೆ ಅವ್ರಿಗೆ. 5 ಗ್ಯಾರಂಟಿಗಳಿಂದನೇ ಬೆಲೆ ಏರಿಕೆ ಆಗಿದೆ ಅಂತ ತುಂಬಾ ಕಡೆ ಮಾತಾಡ್ತಾ ಇದ್ದಾರೆ ಸರ್. ಎಲ್ಲ ಈಗ 5 ಗ್ಯಾರಂಟಿಯಿಂದನೇ ಏನೋ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಮಾತಾಡ್ತಾರೋ ಬರೀ ಶ್ರೀಮಂತರು ಮಾತ್ರನೇ. ಯಾಕೆ ಅಂತಂದ್ರೆ 5 ಗ್ಯಾರಂಟಿಗಳಿಗೆ ಅಮೌಂಟ್ ಬೇಕು ಅಂತ ಎತ್ತಿಡ್ತಿದ್ದಾರೆ. ಅದೇ ಸರ್, ಈಗ ಬೆಲೆ ಏರಿಕೆಗಳಾಗ್ತಿದೆ. ಈಗ ಸರ್, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನೀವು ಬಂದರೆ ಸುಮಾರು 2,000 ಕೋಟಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ 2 ವರ್ಷದಲ್ಲಿ ನಡೀತಾ ಇದ್ದಾವೆ. 2,000 ಕೋಟಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೀತಾ ಇದೆ. ಅಭಿವೃದ್ಧಿ ಕೆಲಸಗಳು ಏನೂ ಕುಂಠಿತ ಆಗಿಲ್ಲ. ಏನಾದರೂ ಈ ಥರ ಬ್ಲೇಮ್ ಮಾಡ್ತಾ ಇದ್ದಾರೆ, ಬೆಲೆ ಏನೋ ನಮ್ಮ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ಬೆಲೆ ಏರಿಕೆಗಳು ಮಾಡ್ತಾ ಇದ್ದಾರೆ. ಬ್ಲೇಮ್ ಮಾಡ್ತಾರೆ ಯಾರು ಅಂತಂದರೆ ಶ್ರೀಮಂತರು. ಬಡವರು ಬಗ್ಗರು ಮತ್ತು ಇವರೇನಿದ್ದಾರೆ ಅವ್ರಿಗೆ ಗ್ಯಾರಂಟಿಯ ಅನುಕೂಲ ಎಷ್ಟಾಗಿದೆ ಅನ್ನೋದನ್ನು ನಾವು ಮನೆ ಓಡಾಡೋರು ನಮಗೆ ಗೊತ್ತಾಗ್ತದೆ. ಅಭಿವೃದ್ಧಿ ಆಗ್ತಿದೆ ಅಂತ ನೀವು ಹೇಳಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತ ಗುತ್ತಿಗೆದಾರರು ಆರೋಪ ಮಾಡ್ತಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ 60% ಕಮಿಷನ್ ಕೇಳ್ತಿದೆ ಅಂತ. ಇಲ್ಲ ಸರ್, ಅದು ಆರೋಪ ಮಾಡ್ತಿದ್ದಾರಲ್ಲ. ಇಲ್ಲ ಸರ್, ಅದು ಆ್ಯಕ್ಚುಲಾಗಿ ಅದು ಸುಳ್ಳದು. ಅದನ್ನು ನಾನು ಒಪ್ಪೋದಿಲ್ಲ. ಏನು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ DK ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ, ಅದು ನನಗೆ ಅವ್ರನ್ನ ಕರೆದು ಅವ್ರ ಕುಂದುಕೊರತೆಗಳನ್ನ ನಾನು ಕೇಳ್ತೀನಿ ಅಂತ ಕೇಳಿದ್ದಾರೆ. ಅದನ್ನು ನಮ್ಮ DK ಶಿವಕುಮಾರ್ ಅವರು ಮತ್ತು ನಮ್ಮ CM ಆದಂಥ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಮೀಟಿಂಗ್ ಒಂದು ಮಾಡಿ ಚರ್ಚೆ ಮಾಡ್ತಾರೆ.
ಇವತ್ತೇನು BJP ಪಕ್ಷ ಜನಾಕ್ರೋಶ ಅಂತ ಒಂದು ನಾಟಕದ ಒಂದು ಹೋರಾಟ ಮಾಡ್ತಾ ಇದೆ. ಆ್ಯಕ್ಚುಲಿ ಜನಸಾಮಾನ್ಯರಿಗೆ ಬೇಕಾಗಿರುವಂಥದ್ದು ಪ್ರತಿದಿನ ದಿನಬಳಕೆ ಮಾಡೋ ವಸ್ತುಗಳು, ಪೆಟ್ರೋಲು, ಡೀಸೆಲ್ಲು, ಗ್ಯಾಸು. 10,000 ಸಂಬಳ ಬರೋ ಒಬ್ಬ ಮನುಷ್ಯ 1,000, 1,500 ಬರೀ ಗ್ಯಾಸ್ ಸಿಲಿಂಡ್ರಿಗೆ ಹೋಗುತ್ತೆ ಒಂದು ತಿಂಗಳಿಗೆ. ಜನಸಾಮಾನ್ಯರಿಗೆ ಆಕ್ರೋಶ ಬಂದಿದ್ರೆ ಅದು BJP ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹೊರತು ನಮ್ಮ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರ ಇದೆ, ಜನಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತದೆ. ಬೆಲೆ ಏರಿಕೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರನ ಬಿಜೆಪಿ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ, ಬಿಜೆಪಿ ಸರ್ಕಾರ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಹೆಂಗ್ ಮಾಡಕ್ ಸಾಧ್ಯ? ಕಾಂಗ್ರೆಸ್ ಸರ್ಕಾರ ತುಂಬಾ ಅನುಕೂಲ ಮಾಡಿದೆ. ಹೇಳಿದ್ರ ದುಡ್ಡು ಸ್ಟಾಪ್ ಆಗಿ ತುಂಬಾ ತಿಂಗಳುಗಳಾಗಿದೆ, ಒಟ್ಟಿಗೆ ಬರ್ಬೋದೇನೋ? ಅವ್ರದ್ದು ಏನಾನ ಪ್ರಾಬ್ಲಮ್ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಏನಾನ ಇರ್ಲಿಕ್ಕಿಲ್ಲ ಅವ್ರಿಗೆ. ಅವರು ಮಿನಿಮಮ್ 2,000 ಇಡ್ಬೇಕಂತ ಮೋದಿ ಹೇಳಿದಾರ. ಇವರು ಮತ್ತೆಲ್ಲ ಡ್ರಾಪ್ ಮಾಡಿದ ತಕ್ಷಣ ಎಲ್ಲಿಂದ ಬರುತ್ತೆ? ಅದ್ರಗೋಸ್ಕರ ಏನಾದ್ರು ಮೈನಸ್ ಆಗಿರ್ಬೇಕಲ್ಲಿ. ಇವತ್ತಿನ ಪ್ರತಿಭಟನೆ ಮಾಡ್ತಾರೋ ಉದ್ದೇಶ ಏನು? ಸರ್, ಪ್ರತಿಭಟನೆ ಮಾಡ್ತಾರೋ ಉದ್ದೇಶ ಏನು ಅಂತಂದರೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದೀವಿ ಅಷ್ಟೇ. ಯಾರ ವಿರುದ್ಧ ಪ್ರತಿಭಟನೆ? BJP ಅವ್ರ ವಿರುದ್ಧವಾಗೇ ನಾವು ಮಾಡ್ತಾ ಇರೋದು ಸರ್. ಏನಕ್ಕೆ ಅಂತಂದರೆ ಇವಾಗ 4 ಸರಿಯಿಂದನೂ ಮೋದಿಯವರು ಹೆಂಗೆ ಬಂದಿದ್ದಾರೋ ಅದೇ ಥರ 4 ಸರಿ ನಮ್ಮ ಬಸವನಗುಡಿನಲ್ಲೂ ಇವರು ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ನಮಗೆ ಯಾವುದೇ ರೀತಿ 1 ರೂಪಾಯಿನೂ ಹೆಲ್ಪ್ ಆಗ್ತಿಲ್ಲ, 1 ರೂಪಾಯಿನೂ ಸಹಾಯ ಮಾಡ್ತಿಲ್ಲ. ಯಾರಿಗೂ ನೀವು ಕಷ್ಟ ಏನು ಸುಖ ಏನು ಏನು ಆಗಿದ್ದೀರಾ ಅಂತ ಒಬ್ಬರು ಬಂದು ಒಬ್ಬರನ್ನು ವಿಚಾರಿಸ್ತಿಲ್ಲ. ನಮ್ಮ ಕಷ್ಟಕ್ಕೆ ಅವ್ರು ಆಗದೆ ಇದ್ಮೇಲೆ ಇನ್ನೇನಿಗೆ ನಮಗೆ ಅಲ್ವಾ? BJP ಅಂತ ಏನಕ್ಕೆ ಒದ್ದಾಡಬೇಕು? ಈಗ BJP ಅವರು ಹೋರಾಟ ಮಾಡಿದ್ದಾರೆ, JDS ನವರು ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿದ್ರಂತ ನೀವು ಮರೆಮಾಚಲಿಕ್ಕೆ ಹೋರಾಟ ಮಾಡ್ತಿದ್ದೀರಾ ಹೇಗೆ? ಸರ್, ಆ ಥರ ಹೋರಾಟ ನಮ್ದೇನಿಲ್ಲ ಸರ್. ನಾವು ಸ್ಟ್ರೈಟಾಗೆ ಹೋರಾಟ ಮಾಡ್ತಾ ಇದ್ದೀವಿ. ಸ್ಟೇಟಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಮೇಡಮ್, ಆದರೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಇದೆ. ಬೆಲೆ ಏರಿಕೆಯಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ರೀತಿ ಏರಿಕೆ ಉಚಿತವಾಗಿ ಓಡಾಡ್ತಿದ್ದೀರಾ ಬಸ್ಗಳಲ್ಲಿ? ಹೌದು. ಪುರುಷರಿಗೆ ಟಿಕೆಟ್ ತಗೊಳ್ತಾರಲ್ಲ ಅಂಥವ್ರು ತುಂಬಾ ಜನ ಹೇಳ್ತಾರೆ ಬೆಲೆ ಏರಿಕೆ ಆಗ್ತಿದೆ, ನಮ್ಗೆ ತುಂಬಾ ತೊಂದರೆ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸರ್, ಪುರುಷರಿಂದ ಕಿತ್ತು ನಿಮಗೆ ಮಹಿಳೆಯರಿಗೆ ಫ್ರೀ ಕೊಡ್ತಿದಾರ? ಆ ಥರ ಏನು ಇಲ್ವಲ್ಲ ಸರ್. AICC ಮತ್ತು KPCC ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಏನೊಂದು ಬೆಲೆ ಏರಿಕೆಗಳು ಗಣನೀಯವಾಗಿ ಆಗ್ತಾ ಇದೆ. ಇವನು 2022ರಲ್ಲಿ ಕೂಡ ಇವರು ತುಂಬಾನೇ 2020, 21, 22, 23ವರೆಗೂ ಇವರು ಬೆಲೆ ಏರಿಕೆಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ರು. ಸಾಮಾನ್ಯ ಜೀವನ ನಡೆಸೋದಕ್ಕೆ ತುಂಬ ಜನ ಬಡವರಿಗಾಗಲಿ ಅಥವಾ ಮಿಡಿಲ್ ಕ್ಲಾಸಲ್ಲಿ ಇರ್ತಕ್ಕಂಥ ಸಾಮಾನ್ಯ ವರ್ಗಕ್ಕಾಗಲಿ ಜೀವನ ನಡೆಸೋಕೆ ತುಂಬ ಕಷ್ಟ ಆಯಿತು. ಆ ಒಂದು ಚುನಾವಣೆಯಲ್ಲಿ 2023ನೇ ಚುನಾವಣೆಯಲ್ಲಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು ಒಂದು ಗ್ಯಾರಂಟಿಗಳನ್ನ ನಾವು ಜನಗಳ ಮಧ್ಯದಲ್ಲಿ ತಂದು ಅದನ್ನು ಏನೊಂದು ಬೆಲೆ ಏರಿಕೆ ಮಾಡಿದರೆ ಕೇಂದ್ರ ಸರ್ಕಾರದವರು ಈ ಜನಸಾಮಾನ್ಯರಿಗೆ ಒಂದು ಜೀವನ ನಡೆಸೋದಕ್ಕೋಸ್ಕರ ಒಂದು ಗ್ಯಾರಂಟಿ ಇದನ್ನು ತರಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನ ನಾವು ತಂದ್ವಿ. ಆ ತಂದಾದ್ಮೇಲೆ ಕೂಡ ಇವತ್ತು ಅವ್ರು ಹೇಳ್ತಾರೆ ನಾವು ಮಾಡ್ತಾ ಇರ್ತಕ್ಕಂಥ ಏನೊಂದು ಗ್ಯಾರಂಟಿಗಳು ಅದು ವಿರುದ್ಧವಾಗಿದ್ದರು. ಆದರೆ ಇವತ್ತು ಯಾವುದೇ ಒಂದು ಚುನಾವಣೆ ನಡೀತಾ ಇದೆ, ಹೋದ ಬಾರಿ ಒಂದು ಚುನಾವಣೆ ನಡೀತು ಡೆಲ್ಲಿಯಲ್ಲಿ ಕೂಡ ಇವಾಗ ಗ್ಯಾರಂಟಿಗಳನ್ನ ಅವರು ಕಾಪಿ ಮಾಡಿ ಇವತ್ತು ಅವರು ಕೊಡ್ತಾ ಇದ್ದಾರೆ. ಸೊ ಈ ಥರ ಇರಬೇಕಾದ್ರೆ ಇವತ್ತು ಆ ಗ್ಯಾಸಿನ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಮತ್ತು ಟೋಲ್ದು ಕೂಡ ಜಾಸ್ತಿ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಒಂದು ಮಜ್ಜಿಗೆಗೆ ಒಂದು ಸುಡಬೇಕು ಅಂದ್ರೆ ಕೂಡ GST ಹಾಕಿದ್ದಾರೆ. ಅವರು ಒಂದು ತಲೆ ಇಲ್ದಿರ ಮಾತಾಡ್ತಾರೆ. ಒಂದು ಮಾಜಿ ಸಚಿವರು CT ರವಿ ಅವರು ದೇಶಕ್ಕೆ 60 ವರ್ಷ ಏನು ಕೊಡುಗೆ ಕೊಟ್ಟಿದೆ ಕಾಂಗ್ರೆಸ್ ಅಂತ ಕೇಳ್ತಾರೆ. ಅವ್ರಿಗೆ ನಾಚಿಕೆ ಆಗಬೇಕು. ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದ ಹಿಡ್ಕೊಂಡು ಸಂವಿಧಾನದಿಂದ ಹಿಡ್ಕೊಂಡು ಇವತ್ತು ಎಷ್ಟು ಡ್ಯಾಮುಗಳು ಕಟ್ಟಿದ್ದಾರೆ. ಆ ಡ್ಯಾಮುಗಳಿಂದ ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ಉದ್ಯಮಗಳು ಇವೆಲ್ಲ ಮಾಡಿರೋದು ಕಾಂಗ್ರೆಸ್ ಅನ್ನೋದನ್ನ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು CT ರವಿ ಅವರು ಹೇಳ್ತಾರೆ ನಾವು ಇವಾಗ ಮಾಡ್ತಾ ಇರ್ತಕ್ಕಂಥ ಒಂದು ಗ್ಯಾರಂಟಿಗಳು ಅದೆಲ್ಲನೂ ದೇಶದ ಒಂದು ಬೊಕ್ಕಸಕ್ಕೆ ತುಂಬ ಏಟ್ ಬೀಳುತ್ತೆ, ಒಂದು ರಾಜ್ಯಕ್ಕೆ ಹಂಗೆ ಅಂತ ಹೇಳ್ತಾರೆ. ದಿವಾಳಿ ಆಗಿದೆ ಅಂತಾರೆ. ಅದೆಲ್ಲ ತಪ್ಪು. ಇವತ್ತು GDP ಗ್ರೋತ್ಗೆ ನಾವು ಏನು ಒಂದು 2,000 ರೂಪಾಯಿ ಒಂದು ಸ್ತ್ರೀ ಊರಿಗೆ ಕೊಡ್ತಾ ಇದ್ದೀವಿ, ಭಾಗ್ಯಗಳು ಅವೆಲ್ಲನೂ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಹೊರತು ಅವ್ರು ಮನೇಲಿ ಇಟ್ಕೊಳೋದಿಲ್ಲ. ಜೊತೆಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ಮಿಕ್ತಕ್ಕಂಥ ದುಡ್ಡು ಕೂಡ ಅವ್ರು ಹೋಗಿ ರೇಷನ್ನು ಅದೆಲ್ಲ ಪರ್ಚೇಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಇವತ್ತು ಈ ಏನೊಂದು ನಮ್ಮ ಕ್ವಾಲಿಫಿಕೇಷನ್ ಮಾಡ್ಕೊಂಡಿರ್ತಾರೆ, ಕ್ವಾಲಿಫಿಕೇಷನ್ ಮಾಡಿದರೆ ಅವ್ರಿಗೆ ಕೆಲಸ ಸಿಗೋದಿಲ್ಲ, ಅಂಥವ್ರು ಕೂಡ ನಾವು ಇವತ್ತು ಯುವಕರಿಗೆ ಒಂದು ಗ್ಯಾರಂಟಿನ ನಾವು ಕೊಟ್ಟಿದ್ದೀವಿ. ಈ ಥರ ಒಂದು ಕೆಲಸಗಳನ್ನ ನಾವು ಮಾಡಿಕೊಂಡು ಮುಂದುವರಿತಾ ಇದ್ದೀವಿ ಹೊರತು ಜನಸಾಮಾನ್ಯರ ಮತ್ತು ಇವ್ರನ್ನ ಒಂದು ಈಕ್ವಾಲಿಟಿ ತರೋದಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ಈಗ ನೋಡಿದ್ರೆ ಬೆಲೆ ಏರಿಕೆಗಳು ವಿಪರೀತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೀವಿ, ದೇಶದಲ್ಲಿ ಇವತ್ತು GST ಇಂಟ್ರೊಡ್ಯೂಸ್ ಮಾಡಿದವರು ನರೇಂದ್ರ ಮೋದಿ ಅವರು. ರಾತ್ರಿ 12 ಗಂಟೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಇಟ್ಕೊಂಡು ಇಂಟ್ರೊಡ್ಯೂಸ್ ಮಾಡಿದ್ರು GSTನ. ಆದರೆ
ಇವತ್ತು ನಾನು ಹೇಳ್ತಾ ಇದ್ದೀನಿ, ಏನೊಂದು GST ಇಂಟ್ರೊಡ್ಯೂಸ್ ಮಾಡಿ ಇವತ್ತು ನಮ್ಮ ದೇಶದ ಒಂದು ಇದಕ್ಕೆ ಆರ್ಥಿಕ ಒಂದು ಇದು ಬೆಳವಣಿಗೆಗೆ ಫಸ್ಟ್ ಬಂದು ನಮ್ಮ ದೇಶದಲ್ಲಿ ಫಸ್ಟ್ ಸ್ಟೇಟ್ ಬಂದು ಮಹಾರಾಷ್ಟ್ರ, ಅದಾದಮೇಲೆ ಕರ್ನಾಟಕದಿಂದ ಕೂಡ 2ನೇ ಪ್ಲೇಸಲ್ಲಿದೆ GST ಕಲೆಕ್ಷನಲ್ಲಿ ಕೇಂದ್ರ ಸರ್ಕಾರದವರು. ಆದರೆ ನಮಗೆ ಕೊಡೋದೆಷ್ಟು, ಕಾಲು ಭಾಗ ಕೂಡ ಕೊಡೋದಿಲ್ಲ. ಆದರೆ ಬೇರೆ ರಾಜ್ಯಗಳಿಗೆ ಕಮ್ಮಿ ಕಲೆಕ್ಷನ್ ಮಾಡಿ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಇವತ್ತು GST ಇಂದ ನೀವು ಏನು ಕಲೆಕ್ಟ್ ಮಾಡ್ತೀರಾ, ಅಟ್ಲೀಸ್ಟ್ ಒಂದು 60% ಆದರೂ ನಮ್ಮ ರಾಜ್ಯದ ಅಭಿವೃದ್ಧಿ ಕೊಡಬೇಕು ನೀವು. ಅದನ್ನು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. BJP ಗೆಳೆಯರು ಕೂಡ ನಾವು ಅದೇ ಹೇಳ್ತಾ ಇರೋದು, ಅದ್ರ ವಿರುದ್ಧ ಹೋರಾಟ ಮಾಡೋಣ, ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ ಪಾಲನ್ನ ಪಡೆಯೋಣ ಅನ್ನೋ ಒಂದು ವಿಚಾರ ಕೂಡ ನಾವು ಅವನ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಜನ ಆಕ್ರೋಶ BJP ವಿರುದ್ಧ ಅಲ್ಲ, ಕೇಂದ್ರ ಸರ್ಕಾರದ ಏನು BJP ಅವರು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿರೋ BJP ಅವರು ಇವತ್ತು ನಮ್ಮ ಜೊತೆ ಸೇರಿಕೊಂಡು ಇವತ್ತು ಜನ ಆಕ್ರೋಶ ಅಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ಧ